ಹಿಂದೂ ಕಾರ್ಯಕರ್ತ ಸುಹಾಸ್ ಕೊಲೆ ಬಗ್ಗೆ ಪ್ರತಿಯೊಂದು ವಿಚಾರವನ್ನ ಬಿಡಿಸಿ ಬಿಡಿಸಿ ಹೇಳಿದಿರಿ. ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಸುಪಾರಿ ಕೊಟ್ಟಿದ್ದಾರೆ. ಒಬ್ಬ ಸ್ಪೀಕರ್ ಆಗಿ ಮರ್ಡರ್ ಕೇಸ್ ಬಗ್ಗೆ ಮಾತಾಡೋ ಅವಶ್ಯಕತೆ ಏನಿದೆ ರೀ ಸ್ವಾಮಿ? ಇದರಲ್ಲಿ ನೋಡಿ, ಸುಹಾಸ್ ಅವರ ಮರ್ಡರ್ ಮಾಡಿದ್ದೇವೆ, ನೆಕ್ಸ್ಟ್ ನೀವು ಅಂತಕ್ಕಂಥ ಬೆದರಿಕೆನೂ ಕೂಡ ಈಗಾಗಲೇ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರದಿಂದ ತನಿಖೆ ಆಗೋದಕ್ಕೆ ಸಾಧ್ಯ ಇಲ್ಲ. ಇದು NIA, ಯಾಕೆಂತಂದ್ರೆ ಫಾರಿನ್ ಫಂಡ್ಸ್ ಬಗ್ಗೆ ಚರ್ಚೆ ಆಗ್ತಾ ಇದೆ, ಬೇರೆ ಬೇರೆ ವಿಚಾರಗಳಿದ್ದಾವೆ, PFI ನಂಟು ಕೂಡ ಕಾಣ್ತಾ ಇದೆ. ರಾಜ್ಯಪಾಲರನ್ನ ನಾವೆಲ್ಲ ಶಾಸಕರು, ನಮ್ಮ ಅಧ್ಯಕ್ಷರು, ನಮ್ಮ ನಾರಾಯಣ ಸ್ವಾಮಿ ಅವರು, ವಿರೋಧ ಪಕ್ಷದ ನಾಯಕರು, ನಾವೆಲ್ಲರೂ ಕೂಡ ಬಹಳ ಸವಿಸ್ತಾರವಾಗಿ ಸುಮಾರು 1 ಗಂಟೆಗಳ ಕಾಲ ಗವರ್ನರ್ಗೆ ಈ ಸುಹಾಸ್ ಹಿಂದೂ ಕಾರ್ಯಕರ್ತ ಸುಹಾಸ್ ಕೊಲೆ ಬಗ್ಗೆ ಪ್ರತಿಯೊಂದು ವಿಚಾರವನ್ನ ಬಿಡಿಸಿ ಬಿಡಿಸಿ ಹೇಳಿದಿರಿ. ಇದಕ್ಕೆ ಈ ಕೊಲೆ ಸಾಮಾನ್ಯ ಕೊಲೆ ಅಲ್ಲ, ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಸುಪಾರಿ ಕೊಟ್ಟಿದ್ದಾರೆ. ಮತ್ತೆ ಕಳೆದ ಬಾರಿ ಯಾವ ಮುಸ್ಲಿಂ ಹುಡುಗಂದು ಕೊಲೆ ಆಗಿತ್ತು, ಅದಲ್ಲಿ ಸರ್ಕಾರ ಅವರಿಗೆ 25 ಲಕ್ಷ ಕೊಟ್ಟಿತ್ತು. ಹಣನ ಉಪಯೋಗ ಮಾಡಿಕೊಂಡು ಈ ಸುಪಾರಿ ಕೊಟ್ಟಿರೋದು ಸ್ಪಷ್ಟವಾಗಿದೆ. ಸ್ಪೀಕರ್ ಅವರು ಹೇಳ್ತಾರೆ, ಅವ್ರ ಕುಟುಂಬದವರು ಪಾಪ ಬಹಳ ಒಳ್ಳೆಯವರು, ಅವ್ರು ಸುಪಾರಿ ಕೊಡೋ ಜನನೇ ಅಲ್ಲ, ಬಹಳ 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 ಒಳ್ಳೆಯವರು, ನಾನೇ ಮಾತಾಡಿದ್ದೀನಿ ಅವ್ರ ಹತ್ರ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಪೊಲೀಸ್ ಕಮಿಷನರ್ ಹೇಳ್ತಾರೆ, ಆ ಮನೆಯವರೇ ಸುಪಾರಿ ಕೊಟ್ಟಿರೋದು, ಇದೇ ದುಡ್ಡಲ್ಲೇ ಸುಪಾರಿ ಕೊಟ್ಟಿರೋದು. ಎರಡೂ ಕಾಂಗ್ರೆಸ್ ಗವರ್ಮೆಂಟ್ ಇಂದಾನೇ ಬಂದಿರೋದು. ಕಮಿಷನರು ಪೊಲೀಸ್ ಹೇಳಿಕೆ, ಸ್ಪೀಕರ್ ಹೇಳಿಕೆ. ಒಬ್ಬ ಸ್ಪೀಕರ್ ಆಗಿ ಮರ್ಡರ್ ಕೇಸ್ ಬಗ್ಗೆ ಮಾತಾಡೋ ಅವಶ್ಯಕತೆ ಏನಿದೆ ರೀ ಸ್ವಾಮಿ? ಇದರಲ್ಲಿ ಸ್ಪೀಕರ್ ಆ ಸ್ಥಾನ ಬೇಕಾದಷ್ಟು ಜನ ಬಂದೋಗಿದ್ದಾರೆ, ಒಳ್ಳೊಳ್ಳೆ ಸ್ಪೀಕರ್ಗಳು. ಯಾರು ಮರ್ಡರ್ ಕೇಸ್ ಬಗ್ಗೆ ಇದುವರೆಗೂ ಮಾತಾಡಿದ ಇತಿಹಾಸನೇ ಇಲ್ಲ. ಫಸ್ಟ್ ಸ್ಪೀಕರ್ ಮರ್ಡರ್ ಆದಾಗ ಮರ್ಡರ್ ಮಾಡಿದವ್ರ ಪರವಾಗಿ ಪೊಲೀಸರು ಅವರ ಮನೆಯಿಂದನೇ ಸುಪಾರಿ ಹೋಗಿರೋದು ಅಂತ ಹೇಳಿರೋ ವಿಚಾರವನ್ನ ಇವರು ಮತ್ತೆ ಸಮರ್ಥನೆ ಮಾಡ್ತಾರೆ, ಅವ್ರು ಇಲ್ಲ ಇಲ್ಲ ಅಂತ ಹೇಳಿ. ಅದರಿಂದ ಇದರಲ್ಲಿ ನಮಗೆ ವಿಶ್ವಾಸ ಇಲ್ಲ. ಈ ಕರಾವಳಿ ಬೆಲ್ಟ್, ಈ ಪಾಕಿಸ್ತಾನ ಜಿಂದಾಬಾದ್, ಕುಕ್ಕರ್ ಬ್ಲಾಸ್ಟ್, ಭಯೋತ್ಪಾದನಾ ಚಟುವಟಿಕೆ, ಇದಕ್ಕೆ ಕುಮ್ಮಕ್ಕು ಕೊಡುವಂತ ಹಲವಾರು ಜನ ಇಲ್ಲಿ ಇದ್ದಾರೆ. ಇವರಿಗೆ ನೇರವಾಗಿ ಪಾಕಿಸ್ತಾನದ ಬೆಂಬಲ ಇದೆ, ಗಲ್ಫ್ ಕಂಟ್ರಿಗಳ ಬೆಂಬಲ ಇದೆ. ಇದರಿಂದ ಇವತ್ತು ಕೊಲೆಗಳಾಗ್ತಾ ಇದೆ. ಅಲ್ಲಿ ಶಾಂತಿ ಹಾಳಾಗಿದೆ. ಇವತ್ತು ಶಾಂತಿ ಇಲ್ಲದ ಪರಿಸ್ಥಿತಿಯಲ್ಲಿ ಕರಾವಳಿ ಭಾಗದಲ್ಲಿ ಇದೆ. ಶಾಂತಿ ನೆಲೆಸಬೇಕಾದ್ರೆ ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಇದ್ದಾರೆ, ಇಂಥವ್ರಿಗೆಲ್ಲ ಈಗ ಹೊಡಿತಾ ಇದಾರಲ್ಲ, ಪಾಕಿಸ್ತಾನದ ಮೇಲೆ ಸಿಂಧೂರ್ ಆಪರೇಷನ್ ಸಿಂಧೂರ್ ಆ ಹೆಸರಲ್ಲಿ ಪಾಕಿಸ್ತಾನದವ್ರಿಗೆ ಹೊಡಿತಾ ಇದಾರಲ್ಲ, ಹಂಗೆ ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ನಮ್ಮ ರಾಜ್ಯದಲ್ಲೂ ಹೇಳುವಂತವ್ರಿಗೆ ಅದೇ ರೀತಿಯಾದಂತ ಶಾಸ್ತ್ರಿ ಆದ್ರೆ ಮಾತ್ರ ಇಲ್ಲಿ ಈ ಗಲಭೆಗಳು ನಿಲ್ಲಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಇಲ್ಲಿ ಪಾಕಿಸ್ತಾನದ ಬೆಂಬಲಿತ ISI ಬೆಂಬಲಿತ KFD ಪಾಪ್ಯುಲರ್ ಫ್ರಂಟ್ ಮುಖವಾಡ ಧರಿಸಿ ಇಲ್ಲಿ ಬಂದಿದ್ದಾರೆ. ಇದಕ್ಕೆ ಅಂತ್ಯ ಕಾಣಿಸಬೇಕಾಗಿದೆ. ಅದಕ್ಕೋಸ್ಕರ ನಾವು ಈ ವಿಚಾರವಾಗಿ ಇವತ್ತು ಗವರ್ನರ್ ಅವರನ್ನ ಭೇಟಿ ಮಾಡಿದಿರಿ. NIAಗೆ ಕೊಡಬೇಕು, ನಿಷ್ಪಕ್ಷಪಾತ ತನಿಖೆ ಆಗಬೇಕು. ಈ ಕಾಂಗ್ರೆಸ್ ಅವರು ಇದನ್ನ ಮುಚ್ಚಾಕುವಂತದಕ್ಕೆ ಎಲ್ಲ ರೀತಿಯಾದಂತ ಸಂಚಲನ ಮಾಡ್ತಾ ಇದ್ದಾರೆ. ಇದುವರೆಗೂ ಒಬ್ಬರು ಹೋಗಿ ಭೇಟಿ ಮಾಡಿಲ್ಲ, ಒಬ್ಬರು ಕೂಡ ಭೇಟಿ ಮಾಡಲೇ ಇಲ್ಲ, ಇದಕ್ಕೆ ಕರೆನೂ ಮಾಡಿಲ್ಲ. ಅದರಿಂದ ಇದು ತನಿಖೆ ಆಗಬೇಕು. ಈ ಪಾಕಿಸ್ತಾನದವರು ಮುಖಾಂತರ ಆಗ್ತಾ ಇರುವಂತ ಈ ಕುಕೃತ್ಯ ಕೊನೆಗೊಳ್ಳಬೇಕು. ಈ ಸರ್ಕಾರ ಯಾಕೋ ಗೊತ್ತಿಲ್ಲ, ಬಹಳ ಸಾಫ್ಟ್ ಆಗಿದ್ದಾರೆ ಅವ್ರ ಬಗ್ಗೆ. ಈ ಸಾಫ್ಟ್ ಇರೋದ್ರಿಂದಾನೇ ಅವರು ದುರಹಂಕಾರದಲ್ಲಿ ಮೆರಿತಾ ಇದ್ದಾರೆ, ಭಯೋತ್ಪಾದನಾ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ. ಅದರಿಂದ ನ್ಯಾಯ ಬೇಕು. ನ್ಯಾಯ ಕೇಳಕ್ಕೆ ಯಾವಾಗ ರಾಜ್ಯ ಸರ್ಕಾರ ವಿಫಲ ಆಗಿದೆ, ನಮಗೆ ನ್ಯಾಯ ಕೇಳಕ್ಕೆ ದಾರಿ ಇರೋದು ಗವರ್ನರ್. ಅದಕ್ಕೆ ಗವರ್ನರ್ ಬಾಗಿಲನ್ನ ತಟ್ಟಿದಿರಿ. ಪಾಕಿಸ್ತಾನ ಪ್ರಜೆಗಳನ್ನ ಕಳಿಸಬೇಕು ಅಂತ ಹೇಳಿದ್ರಿ, ಅದನ್ನ ಅಧ್ಯಕ್ಷರು ಹೇಳ್ತಾರೆ. ಇವತ್ತು ಗೌರವಾನ್ವಿತ ರಾಜ್ಯಪಾಲರನ್ನ ಬಿಜೆಪಿಯ ನಮ್ಮ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸಂಸದರು ಬಹಳ ಪ್ರಮುಖವಾಗಿ
ಇತ್ತೀಚೆಗೆ ಮಂಗಳೂರಿನಲ್ಲಿ ಮೃತಪಟ್ಟಿರ್ತಕ್ಕಂಥ ಕೊಲೆ ಒಳಗಾಗಿದ್ದಂಥ ಸುಹಾಸ್ ಅವರ ತಾಯಿ, ತಂದೆ ಮತ್ತವರು ಮಾವ ರಾಜ್ಯಪಾಲರನ್ನು ಭೇಟಿ ಮಾಡಿದ್ದೇವೆ. ನಾವು ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದ್ದೇವೆ. ಒಂದು ಕಡೆ ಆಪರೇಷನ್ ಸಿಂಧೂರ್ ನಡೀತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ನಾವು ಈ ಸುಹಾಸ್ ಹತ್ಯೆ ಆದಾಗ, ಮರ್ಡರ್ ಆದಾಗ ನಾವು ಮಂಗಳೂರು ಚಲೋ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿದ್ವಿ. ಆದರೆ ಆಪರೇಷನ್ ಸಿಂಧೂರ್ ಪ್ರಾರಂಭ ಆದ ಸಂದರ್ಭದಲ್ಲಿ ಶಾಂತಿಯನ್ನ ಕಾಪಾಡಬೇಕು, ದೇಶದ ಜೊತೆ ನಿಲ್ಲಬೇಕು, ಈ ವಿಚಾರವನ್ನ ಈಗ ಪ್ರಸ್ತಾಪ ಮಾಡಬಾರದು ಅಂತೇಳಿ ನಾವು ಹಾಗೆ ಇದ್ವಿ. ಆದರೆ ದುರಂತ ಏನಪ್ಪಾ ಅಂತ ಹೇಳಿದ್ರೆ, ಸುಹಾಸ್ ಮರ್ಡರ್ ಆದ ನಂತರದಲ್ಲಿ ಯಾವ ರೀತಿ ತನಿಖೆ ಯಾವ ಹಾದಿಯಲ್ಲಿ ಸಾಗ್ತಾ ಇದೆ, ಇವೆಲ್ಲವೂ ಕೂಡ ಅನುಮಾನಕ್ಕೆ ಆಸ್ಪದವನ್ನ ಮಾಡಿಕೊಡ್ತಾ ಇದೆ. ಅಲ್ಲೇ ಅನೇಕ ಕಾರುಗಳು ಬಳಸಿದ್ರು, ಯಾವುದೋ ಒಂದೆರಡು ಕಾರನ್ನು ಸೀಸ್ ಮಾಡಿದ್ದಾರೆ. ಕೇವಲ 10 ಜನರನ್ನಷ್ಟೇ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ 15-20 ಜನ ಇದರಿಂದ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಲ್ಲಿ ಯಾರು ಮಹಿಳೆಯರು ಹೊತ್ತು ಅವ್ರಿಗೆ ರಕ್ಷಣೆನ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಹೊರದೇಶದಿಂದನೂ ಕೂಡ ಹಣ ಬಂದಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಯಾರು ಕೊಲೆನಲ್ಲಿ ಭಾಗಿಯಾಗಿದ್ದಾರೋ ಅವರಿಗೆ PFI ಜೊತೆ ನಂಟಿದೆ ಅನ್ನೋ ಮಾಹಿತಿನೂ ಕೂಡ ಬರ್ತಾ ಇದೆ. ಇದ್ರ ಜೊತೆಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ, ಬೇರೆ 2-3 ಹಿಂದೂ ಕಾರ್ಯಕರ್ತರಿಗೂ ಸಹ ನೋಡಿ ಸುಹಾಸ್ ಅವರ ಮರ್ಡರ್ ಮಾಡಿದ್ದೇವೆ, ನೆಕ್ಸ್ಟ್ ನೀವು ಅಂತಕ್ಕಂಥ ಬೆದರಿಕೆನೂ ಕೂಡ ಈಗಾಗಲೇ ಬರ್ತಾ ಇದೆ. ಮಾಧ್ಯಮದ ಸ್ನೇಹಿತರು ಕೂಡ ಗೊತ್ತಿದೆ. ಇದರ ನಡುವೆ ಸ್ಪೀಕರ್ ಅವರ ಹೇಳಿಕೆ, ಫಾಸಿಲ್ ಅವರ ಕುಟುಂಬದವರು ಯಾರು ಇದರಲ್ಲಿ ಇಲ್ಲ ಅಂತೇಳಿ ಒಂದು ರೀತಿ ಇಂಡೈರೆಕ್ಟ್ಲಿ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು ತನಿಖೆ ಇನ್ನೂ ಪ್ರಾರಂಭನೇ ಆಗಿಲ್ಲ, NIA ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆಗ್ಲೇ ಅವರು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಒಂದ್ ಕಡೆ ಸ್ಪೀಕರ್ ಅವರ ಹೇಳಿಕೆ, ಮತ್ತೊಂದು ಕಡೆ ಗೃಹ ಸಚಿವರ ಹೇಳಿಕೆ, ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ, ಇವತ್ತು ಸುಹಾಸ್ ಅವರ ಹತ್ಯೆಗೆ ಯಾವ ರೀತಿ ನ್ಯಾಯವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ, ಇನ್ನುಳಿದ ಹಿಂದೂ ಕಾರ್ಯಕರ್ತರಿಗೆ ಯಾವ ರೀತಿ ರಕ್ಷಣೆಯನ್ನು ನೀವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಸುಹಾಸ್ ಅವರ ತಾಯಿ, ಸುಹಾಸ್ ಶೆಟ್ಟಿ ಅವರ ತಾಯಿ ಹೇಳಿಕೆಯನ್ನು ತಾವು ಗಮನಿಸಿದ್ರಿ. ಒಬ್ಬ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಯಾರೂ ಕೂಡ ಆ ಕುಟುಂಬವನ್ನ ಮಾತಾಡಿಸ್ತಕ್ಕಂಥ ಪ್ರಯತ್ನ ಮಾಡಿಲ್ಲ. ಮಾನ್ಯ ಗೃಹ ಸಚಿವರು ಮಂಗಳೂರಿಗೆ ಬಂದಾಗ ಕೆಲವು ಅಲ್ಪಸಂಖ್ಯಾತ ಮುಖಂಡರು ಅವ್ರನ್ನ ಗೃಹ ಸಚಿವರಿಗೆ ತರಾಟೆ ತೆಗೆದುಕೊಳ್ತಾರೆ. ಅವರು ಹೊರ ಹೋಗೋದಕ್ಕೂ ಕೂಡ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಅವ್ರನ್ನ ತಡೆಯಂತ ಕೆಲಸ, ಗೃಹ ಸಚಿವರನ್ನು ತಡೀತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವ್ರು ಮನೆಗೆ ಹೋದ್ರೆ ರಾಜೀನಾಮೆ ಕೊಡ್ತೀವಿ ಅಂತೇಳಿ ಬೆದರಿಕೆ ಹಾಕ್ತಾರೆ ಗೃಹ ಸಚಿವರಿಗೆ. ಇದ್ರ ಮಧ್ಯೆ ಗೃಹ ಸಚಿವರ ಹೇಳಿಕೆ. ಹಾಗಾಗಿ ನಾನು ಇವತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನ ವಿನಂತಿ ಮಾಡ್ತಾ ಇದ್ದೇನೆ, ಭಾರತೀಯ ಜನತಾ ಪಾರ್ಟಿ ಸುಹಾಸ್ ಶೆಟ್ಟಿ ಅವರ ಹತ್ಯೆಯಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ. ಆದರೆ ಏನು ಇನ್ನುಳಿದಿರ್ತಕ್ಕಂಥ ಹಿಂದೂ ಕಾರ್ಯಕರ್ತರಿಗೆ ಬೆದರಿಕೆ ಬರ್ತಾ ಇದೆ, ಅವರಿಗೆ ರಕ್ಷಣೆ ಕೊಡುವಂತ ಕೆಲಸನೂ ಕೂಡ ಆಗಬೇಕಾಗಿದೆ. ಸುಹಾಸ್ ಹತ್ಯೆ ಪ್ರಕರಣವನ್ನ ರಾಜ್ಯ ಸರ್ಕಾರ ಇದರ ರಾಜಕೀಯವನ್ನ ಬೆಳೆಸದೇನೆ ಇದು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಮಾಡಬೇಕು ಅನ್ನೋ ನಮ್ಮ ಅಪೇಕ್ಷೆ ಎಲ್ಲವೂ ಕೂಡ ಸುಳ್ಳಾಗಿರ್ತಕ್ಕಂಥ ಹುಸಿಯಾಗಿರುವಂತಹ ಪರಿಣಾಮವಾಗಿ ಅನಿವಾರ್ಯವಾಗಿ ನಮ್ಮೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸಂಸದರು, ಅವರ ಕುಟುಂಬದ ಸದಸ್ಯರು ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರದಿಂದ ತನಿಖೆ ಆಗೋದಕ್ಕೆ ಸಾಧ್ಯ ಇಲ್ಲ. ಇದು NIA, ಯಾಕೆಂತಂದ್ರೆ ಫಾರಿನ್ ಫಂಡ್ಸ್ ಬಗ್ಗೆ ಚರ್ಚೆ ಆಗ್ತಾ ಇದೆ, ಬೇರೆ ಬೇರೆ ವಿಚಾರಗಳಿದ್ದಾವೆ, PFI ನಂಟು ಕೂಡ ಕಾಣ್ತಾ ಇದೆ. ಹಾಗಾಗಿ ಇದು NIA ತನಿಖೆನ ಆಗಬೇಕು. ಆ ನಿಟ್ಟಿನಲ್ಲಿ ಗೌರವಾನ್ವಿತ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಬೇಕು, ಈ ನಿಟ್ಟಿನಲ್ಲಿ ಆದೇಶವನ್ನು ಮಾಡಿಸಬೇಕು ಅಂತೇಳಿ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ನಾವು ವಿನಂತಿಯನ್ನು ಮಾಡಿದ್ದೇವೆ. ಎರಡನೇ ವಿಚಾರ, ಪಹಲ್ಗಾಮ್ ದುರ್ಘಟನೆ ನಂತರದಲ್ಲಿ ಕೇಂದ್ರ ಸರ್ಕಾರ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆಯನ್ನ ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ರವಾನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ.
ಯಾವ ಯಾವ ರಾಜ್ಯಗಳಲ್ಲಿ ಪಾಕಿಸ್ತಾನದ ಪ್ರಜೆಗಳು ಇದ್ದಾರೋ ಅವರುಗಳನ್ನ 48 ಗಂಟೆಯ ಒಳಗಾಗಿ ಅವರ ದೇಶಕ್ಕೆ ಹಿಂದಿರುಗಬೇಕು, ಮರಳಬೇಕು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಸೂಚನೆಯನ್ನು ನೀಡಿದೆ. ಆದರೆ ನಮ್ಮ ರಾಜ್ಯದಲ್ಲಿ ಈ ವಿಚಾರವನ್ನ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ನಾವು ಕೂಡ ಇತ್ತೀಚೆಗೆ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ ನಾವೊಂದು ಸಿಗ್ನೇಚರ್ ಕ್ಯಾಂಪೇನ್ ಅನ್ನು ಕೂಡ ನಾವು ಮಾಡಿದ್ವಿ. 60,000ಕ್ಕೂ ಹೆಚ್ಚು ಸಿಗ್ನೇಚರ್ ಅನ್ನು ಪಡೆದುಕೊಂಡು ಇವತ್ತು ನಾವು ಜಿಲ್ಲಾಧಿಕಾರಿಗಳನ್ನು ಕೂಡ ಭೇಟಿ ಮಾಡಿದ್ದೇವೆ. ಇವತ್ತು ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ಇವತ್ತು ರಾಜ್ಯಪಾಲರಿಗೆ ನಾವು ವಿನಂತಿ ಮಾಡಿದ್ದೇವೆ, ಮನವಿ ಮಾಡಿದ್ದೇವೆ. ಇದು ಇಟ್ಸ್ ಅ ಕ್ವಶನ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ. ಆಪರೇಷನ್ ಇವತ್ತು ಸಿಂಧೂರ್ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ವಿಚಾರವನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು. ರಾಜ್ಯ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡಬೇಕು. ತತ್ಕ್ಷಣ ತಡ ಮಾಡದೇನೆ ನಮ್ಮ ರಾಜ್ಯದಲ್ಲಿ ಇವತ್ತು ಎಷ್ಟು ಜನ ಇವತ್ತು ಪಾಕಿಸ್ತಾನಿ ಪ್ರಜೆಗಳು ಇದ್ದಾರೆ, ತತ್ಕ್ಷಣ ಅವರಿಗೆ ಹಿಂದಿರುಗಿಸತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ರಾಜ್ಯಪಾಲರಲ್ಲಿ ಈ ನಿಟ್ಟಿನಲ್ಲೂ ಕೂಡ ನಾವು ಮನವಿಯನ್ನ ಮಾಡಿದ್ದೇವೆ. ತಾವು ಕೂಡ ನಿನ್ನೆ ರಾತ್ರಿ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ಬಹುಶಃ ದೇಶದ ಪ್ರತಿಯೊಬ್ಬ ಪ್ರಜೆನೂ ಕೂಡ ನಿನ್ನೆ ರಾತ್ರಿ ಇಡೀ ದೃಶ್ಯ ಮಾಧ್ಯಮಗಳಿಂದ ಕೂತಿದ್ರು. ಕಾರಣ ಅಂತ ಹೇಳಿದ್ರೆ ಇವತ್ತು ಪಾಕಿಸ್ತಾನದಿಂದ ಮತ್ತೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಿಂದ ನಿರಂತರವಾಗಿ ಜೈಸಲ್ಮೇರಲ್ಲಿರ್ಬೋದು, ಪೂಂಚ್ ಭಾಗದಲ್ಲಿರ್ಬೋದು ಏನು ನಿರಂತರವಾಗಿ ಶೆಲ್ ದಾಳಿಗಳು ನಡೀತಾ ಇತ್ತು. ಜಮ್ಮು ಕಾಶ್ಮೀರ ಭಾಗದಲ್ಲಿ, ರಾಜಸ್ಥಾನ, ಗುಜರಾತ್ ಅಲ್ಲೂ ಕೂಡ ಜಮ್ಮುನಲ್ಲಿ ಏರ್ಪೋರ್ಟ್ ಟಾರ್ಗೆಟ್ ಮಾಡತಕ್ಕಂಥ ಪ್ರಯತ್ನ ಕೂಡ ಪಾಕಿಸ್ತಾನ ಕಡೆಯಿಂದ ಆಗಿದೆ. ಆದರೆ ಸಂತೋಷದ ವಿಚಾರ ಅಂತ ಹೇಳಿದ್ರೆ ಇವೆಲ್ಲವನ್ನೂ ಕೂಡ ನಮ್ಮ ಸೇನೆ ಅದನ್ನ ಬಹಳ ಯಶಸ್ವಿಯಾಗಿ ಅದನ್ನ ತಡಿತಕ್ಕಂಥ ಕೆಲಸ ಮಾಡಿದ್ದಾರೆ. ಪಾಕಿಸ್ತಾನದ ಶೆಲ್ ದಾಳಿಗಳನ್ನ ಅಲ್ಲೇ ಹೊಡೆದಾಕಿ ಅದನ್ನು ವಿಫಲಗೊಳಿಸತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಯೋಧರು ಯಶಸ್ವಿಯಾಗಿದ್ದಾರೆ. ಇದನ್ನ ಇಡೀ ದೇಶದ ಜನ ಇವತ್ತು ಕೊಂಡಾಡ್ತಾ ಇದ್ದಾರೆ.